ನಮಸ್ಕಾರ ಆತ್ಮೀಯರೇ. ನನಗನ್ಸೋದು ಇತ್ತೀಚೆಗೆ ಈ ಸಭೆ ಸಮಾರಂಭಗಳಲ್ಲಿ ಅಧ್ಯಕ್ಷರಾಗೋದುಂಟಲ್ಲ, ಅದೊಂದು ರೀತಿ ಈ ಕುರ್ಚಿಯಲ್ಲಿ ಕೂತ್ಕೊಂಡು ಗಮ್ಮತ್ತು ಮಾಡ್ತೀವಿ ಅಂತ ಅಂದುಕೊಂಡ್ರೆ ಅದು ಬಹುಶಃ ಸುಮ್ಮನೆ. ಯಾಕೆಂದರೆ ಅನೇಕ ಅಧ್ಯಕ್ಷಗಿರಿಯಲ್ಲಿ ಏನೆಲ್ಲ ಪೇಚಾಟಗಳಾಗುತ್ತೆ ಅನ್ನೋದು ನೀವು ಇದರಲ್ಲೆಲ್ಲ ಓದಿದ್ದೀರಿ, ಮಾಧ್ಯಮಗಳಲ್ಲಿ ಓದಿ ತಿಳಿದು ಅನುಭವಿಸಿದ್ದೀರಿ. ಹಾಗೆ ನನಗೂ ಆದ ಒಂದು ಅನುಭವ. ಇತ್ತೀಚೆಗೆ ನಾನೊಂದು ಕವಿಗೋಷ್ಠಿಗೆ ಅಧ್ಯಕ್ಷೆಯಾಗಿ ಹೋಗಿದ್ದೆ. ಎಲ್ಲ ಕವಿಗೋಷ್ಠಿ 3 ಗಂಟೆಗೆ ಅಂತಿತ್ತು. ದೇವ್ರ ದಯದಿಂದ 4 ಗಂಟೆಗೆ ಸ್ಟಾರ್ಟ್ ಆಯಿತು. ಅಂತೂ ಸರಿ, ಯಾರೆಲ್ಲ ಬಂದಿದ್ದಾರೆ ನೋಡಿದೆ. ಬಂದರು, ಎಲ್ಲ ರಾಜ್ಯ ಮಟ್ಟದ್ದು ಕಾರ್ಯಕ್ರಮ. ಸರಿ ಬಂದರು, ಎಲ್ಲ ಬಂದರು. ವೇದಿಕೆಯಲ್ಲೆಲ್ಲ ಗಣ್ಯರು 6 ಜನ ಕೂತ್ಕೊಂಡ್ರು. ನನಗೆ ಖುಷಿ ಆಯಿತು. ಎದುರು ನೋಡ್ತೇನೆ, ಎಂತ ಮರ್ಯಾರೆ ಅಲ್ಲಿ ಜನರೇ ಇಲ್ಲ. ನಾವು ಒಂದು ಮಾತು ಹೇಳ್ತೇವಲ್ಲ, ಕವಿಗೋಷ್ಠಿ, ಸಾಹಿತ್ಯಗೋಷ್ಠಿ ಎಲ್ಲದರಲ್ಲಿಯೂ ಜನಗಳಿಗೆ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಇದು ಒಂದು ಉದಾಹರಣೆ. ಅದು ಚುಟುಕು ಸಾಹಿತ್ಯ ಸಮ್ಮೇಳನ. ಅದರಲ್ಲಿ ಎಂಥ ಚುಟುಕು, ನಾನೇನಾದರೂ ಒಂದು ಚುಟುಕಾಗಿ ಮಾತಾಡಿ ಮುಗಿಸೋಣ ಅಂತ ಯೋಚನೆ ಮಾಡಿದೆ. ಆದರೆ ಅದರಲ್ಲಿ ಬಹುಶಃ ರಾಯಚೂರು ಅಂತ ಕಾಣುತ್ತೆ, ಅಲ್ಲಿಂದ ಬಂದವರು ಹೇಳಿದರು ಅಧ್ಯಕ್ಷರು, ಮೇಡಮ್ ಇಲ್ಲ ನೀವು ಅಧ್ಯಕ್ಷರು, ಆದ್ದರಿಂದ ನೀವು ಒಂದು ಕೆಲವು ಚುಟುಕುಗಳನ್ನು ಓದಬೇಕು, ಆಮೇಲೆ ಕವಿಗೋಷ್ಠಿಯ ಬಗೆಗೆ ಅಧ್ಯಕ್ಷಗಿರಿಯ ಬಗ್ಗೆ ಸ್ಥಾನದಲ್ಲಿ ಮಾತಾಡಬೇಕು ಅಂದರು. ನಾನು ಯೋಚನೆ ಮಾಡಿದೆ, ಏನು ಮಾಡೋದಪ್ಪ ಎಂತ ಓದು ಅಂತ. ಆಗ ನೋಡಿದೆ, ಇದ್ದಕ್ಕಿದ್ದಂತೆ ಎಲ್ಲ ನೋಡ್ತಾ ಇದ್ದಾಗ ಅಲ್ಲೇ ಇದ್ದವಳಿಗೆ ನನಗೆ ಒಂದು ಅಭಿಪ್ರಾಯ ಬಂತು. ಯಾವುದು ಗೊತ್ತುಂಟ? ಒಂದು ಹಾಡು ನೆನಪಾಯಿತು. ಯಾವ ಹಾಡೋದು? ನೀವು ಎಲ್ಲ ಕೇಳಿದಂಥ ಒಂದು ಹಾಡು. ಯಾವುದು? ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ಎನಗೆ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ಎನಗೆ ಅಂತ ನಮ್ಮ ಬಹಳ ಒಂದು ಪ್ರಸಿದ್ಧ ಕವಿಗಳಾದಂತಹ, ನೀವೆಲ್ಲರೂ ತಿಳಿದುಕೊಂಡಿರೋ ಕೆದಿಲಾಯರು ಹಾಡಿದ ಹಾಡದು. ಅದನ್ನು ನೋಡಿ ನನಗೆ ನೆನಪಾದದ್ದು ಆ ಕೃತಿ. ಸರಿ, ಮತ್ತೇನು ಮಾಡೋದು? ಏನಾದರೂ ಮಾತಾಡಲೇಬೇಕಲ್ವಾ? ಸರಿ, ಮಾತಾಡ್ತಾ ಇದ್ದಾಗ ಎಂಥದ್ದು ಮರ್ಯಾರೆ, ಯಾರಿಗೆ ಮಾತಾಡೋದು? ನನಗೆ ಎಲ್ಲ ಹೈಸ್ಕೂಲ್ಗಳಲ್ಲೆಲ್ಲ, ಜೂನಿಯರ್ ಕಾಲೇಜಲ್ಲೆಲ್ಲ 40ಕ್ಕಿಂತ ಹೆಚ್ಚು ಮಕ್ಕಳಿದ್ದ ತರಗತಿಯಲ್ಲಿ ನಿಂತ್ಕೊಂಡು ಗಂಟೆಯೋ ಎಷ್ಟು 2 ಗಂಟೆಯೋ ಮಾತಾಡಿ ಅಭ್ಯಾಸ ಇರುತ್ತೆ, ಪಾಠ ಮಾಡಿ. ಆದರೆ ಇದು ಎಂಥದ್ದು, ಇಷ್ಟು ಜನರ ಎದುರಿನಲ್ಲಿ ಎಂತ ಮಾತಾಡೋದು? ನಮ್ಮ ಬೋರ್ಡ್ ಹೈಸ್ಕೂಲ್ನಲ್ಲಿ ಮಾರ್ಯಾರೆ ಒಂದು 8th D ಅಂತ ಒಂದು ಸೆಕ್ಷನ್ ಇತ್ತು. ಅದರಲ್ಲಿ 103 ಮಕ್ಕಳಿದ್ರು. ಆ ಹಾಲ್ನಲ್ಲಿ ಕೂತ್ಕೊಂಡು ಆ ಮಕ್ಕಳ ಎದುರಿನಲ್ಲಿ ಪಾಠ ಮಾಡುವಾಗ ಅಯ್ಯೋ, ಅದು ಎಂತಹ ಒಂದು ರೋಮಾಂಚನ ಗೊತ್ತುಂಟ. ಆ ಮಕ್ಕಳೆಲ್ಲರೂ ಕಣ್ಣು ಬಾಯಿ ಬಿಟ್ಕೊಂಡು ಕೇಳೋ ರೀತಿಯಲ್ಲಿ ನಾನು ಇಂಗ್ಲೀಷ್ ಪಾಠವನ್ನು ಮಾಡಿದ್ದೇನೆ, ಕನ್ನಡವನ್ನು ಮಾಡಿದ್ದೇನೆ, ಹಳೆಗನ್ನಡ. ಹಾಗಾಗಿ ನನಗೀಗ ಸಭೆ ನೋಡ್ತೇನೆ, ಯಾರಿದ್ದಾರೆ? ಇರೋದು 3 ಮತ್ತೊಂದು ಜನ, ಅಂದರೆ ಒಟ್ಟಿದ್ದದಲ್ಲಿ ಕೆಳಗೆ 6 ಜನ, ವೇದಿಕೆಯಲ್ಲಿ 9 ಜನ. ಆಗ ನಾನು 6 ಅಂದೆ ಅಲ್ವಾ? ವೇದಿಕೆಯಲ್ಲಿ 9 ಜನ, ಕೆಳಗೆ 6 ಜನ. ಈ 6 ಜನರಿಗೆ ಎಂಥದ್ದು ಕವನ ವಾಚನ ಮಾಡ್ಯಾರೆ ಅಥವಾ ಎಂಥ ಭಾಷಣ ಮಾಡೋದು ಆದರೂ ಮಾಡಬೇಕಲ್ಲ. ಆಗ ಸಡನ್ನಾಗಿ ಪಕ್ಕದಲ್ಲಿದ್ದಂತಹ ನಮ್ಮ ಅಧ್ಯಕ್ಷರು, ರಾಜ್ಯದವರು ಹೇಳಿದರು, ಮೇಡಮ್ ನೀವು ಅಧ್ಯಕ್ಷ ಸ್ಥಾನದಿಂದ ಒಂದು 4 ಚುಟುಕ ಓದಲೇಬೇಕು ಅಂದರು. ಎಂಥ ಚುಟುಕ ಓದೋದು ಸ್ವಾಮಿ? ನನಗೆ ಸಡನ್ನೇ ನೆನಪಾದದ್ದು ನನ್ನ ತಂಗಿ ಸುಕನ್ಯಾ. ಅವಳು ಯಾವಾಗಲೂ ಒಂದು ಕವನ ಹೇಳೋದಿತ್ತು, ಬಹುಶಃ ಅದು ಅವಳ ಮೊದಲ ಕವನ ಅಂತ ಕಾಣುತ್ತೆ. ಏನೇ ಗೆಳತಿ, ನಿನ್ನ ಗಂಡನನ್ನು ನೀನು ಹೇಗೆ ಕಂಟ್ರೋಲ್ ಮಾಡಬಲ್ಲೆ? ನಿನ್ನ ಗಂಡನಿಗೆ ಜುಟ್ಟೇ ಇಲ್ಲವಲ್ಲೇ ಅಂದ್ಲ. ಅದಕ್ಕೆ ಅವಳ ಗೆಳತಿ ಹೇಳಿದ್ಲಂತೆ, ಅಯ್ಯೋ ಬಿಡೆ ಗೆಳತಿ, ಜುಟ್ಟಿಲ್ಲದಿದ್ದರೇನು ಬಲವಾದ 2 ಕಿವಿಗಳಲ್ಲವೇ? ಜುಟ್ಟಿಲ್ಲದಿದ್ದರೇನು ಬಲವಾದ 2 ಕಿವಿಗಳಿಲ್ಲವೇ? ಜುಟ್ಟು ಉದುರಬಹುದು, ಆದರೆ ಕಿವಿಗಳು ಉದುರಬಲ್ಲವೇ? ಇದು ಅವಳ ಒಂದು ಚುಟುಕ ಹಾಸ್ಯ ಕವನ. ನಂಗೆ ಅದು ಸಡನ್ನಾಗಿ ನೆನಪಾಯ್ತು. ಅದನ್ನು ಹೇಳಿದೆ. ಅದನ್ನು ಹೇಳಿ ಆದಮೇಲೆ ಮೇಡಮ್ ಎಲ್ಲರೂ ಚಪ್ಪಾಳೆ ತಟ್ಟಿದ್ರು. ಬಹುಶಃ 6 ಎದುರುಗಡೆ ಇದ್ದ 6 12 ಕೈಗಳು ಕೂಡ ಒಟ್ಟು ತಟ್ಟಿದ್ರು.
ನನಗೂ ಒಂಥರ ಸ್ವಲ್ಪ ಸ್ಫೂರ್ತಿ ಬಂತು. ಆಗ ಯೋಚನೆ ಮಾಡಿದೆ, ಏನು ಹೇಳೋದು ಅಂಥೇಳಿ ಯೋಚನೆ ಮಾಡ್ತಾ ಕೂತವಳಿಗೆ ನನಗೆ ಒಂದೆರಡು ಸಣ್ಣ ಚುಟುಕುಗಳು ನೆನಪಾಯಿತು. ಯಾವುದು ಗೊತ್ತುಂಟ? ಅಲ್ಲಿದ್ದ 6 ಜನರಲ್ಲಿ 4 ಜನರು ಯಾರ ಬಗ್ಗೆ ಮಾತಾಡ್ತಿದ್ರೋ, ಸುಕನ್ಯನ ಬಗ್ಗೆ ಮಾತಾಡ್ತಿದ್ರೋ, ನನ್ನ ಕವನದ ಬಗ್ಗೆ ಮಾತಾಡ್ತಿದ್ರೋ ಗೊತ್ತಿಲ್ಲ. ಅದನ್ನು ನೋಡಿ ನಾನು ಅವರಿಗೆ ಎಚ್ಚರ ಮಾಡಲಿಕ್ಕೆ ಒಂದು ಕವನ ಹೇಳಿದೆ. ಮಾತನಾಡುತ್ತಿದ್ದಾರೆ ಸ್ವಾಮಿ, ಮಾತನಾಡುತ್ತಿದ್ದಾರೆ ಸ್ವಾಮಿ ವೇದಿಕೆಯಲ್ಲಿ ಅಧ್ಯಕ್ಷರು, ಮಾತನಾಡುತ್ತಿದ್ದಾರೆ ಸ್ವಾಮಿ ವೇದಿಕೆಯಲ್ಲಿ ಅಧ್ಯಕ್ಷರು, ಮೈಕಿನಲ್ಲಿ ಸಭೆಯ ಸಮಸ್ತರು ಮಾತನಾಡುತ್ತಿದ್ದಾರೆ ಸಭೆಯೊಳಗೆ, ಸಭೆಯ ಸಮಸ್ತರು ಮಾತನಾಡುತ್ತಿದ್ದಾರೆ ಸಭೆಯೊಳಗೆ ಅಂದು ಕೂಡಲೇ ಆ 6 ಜನರು ಕೂಡ ನನ್ನ ಕಡೆಗೆ ನೋಡಿದರು. ಆಗೊಂಥರ ನಂಗೆ ಮತ್ತೆ ಸ್ವಲ್ಪ ಸ್ಫೂರ್ತಿ ಬಂತು. ಯಾಕೆಂದರೆ ಅವರ ಅಷ್ಟು ಜನರದ್ದೊಂದು ದೃಷ್ಟಿ ಅಥವಾ ಅವರ ಗಮನ ನನ್ನ ಕಡೆಗೆ ಬಂತಲ್ಲ ಅಂತ ಖುಷಿ ಆಯಿತು. ಮತ್ತೊಂದು ಇದು ಮಾಡಿದೆ. ಈಗೆಲ್ಲ ನಾವು ನೋಡ್ತೇವಲ್ಲ, ಯಾವುದು ಉಚಿತ ಕೊಡುಗೆ. ಈ ಉಚಿತ ಕೊಡುಗೆ ಅನ್ನೋದು ಇದೆಯಲ್ಲ, ಅದು ಬಂದು ಬಹುಶಃ ಒಂದು ಕಾಲದಲ್ಲಿ ಈ ಉಳುವವನದೇ ಭೂಮಿ ಅಂತ ಬಂತು, ಅಥವಾ ಇನ್ನು ಕೆಲವು ಎಲ್ಲ ಅನೇಕ ಮಹಿಳಾ ಸ್ವಾತಂತ್ರ್ಯ ಅದು ಇದೆಲ್ಲ ಬಂತಲ್ಲ, ಆವಾಗ ಯಾವ ರೀತಿ ಜನ ಬದಲಾದರು ಅಂತ ನಿಮಗೆ ಗೊತ್ತುಂಟು. ಹಾಗೆ ಈ ಉಚಿತ ಕೊಡುಗೆ ಬಂದಾಗ ಏನಾಯ್ತು ಅಂತ ಒಂದು ಸಣ್ಣ ಕವನವನ್ನು ಬರೆದೆ. ಏನು? ಹುಡುಗಿಯೊಡನೆ ನಿಮಗೆ ಕೊಡುಗೆ ಸ್ವಾಮಿ, ಹುಡುಗಿಯೊಡನೆ ನಿಮಗೆ ಕೊಡುಗೆ ಉಚಿತವಾಗಿ, ಇದು ಉಚಿತ ಕೊಡುಗೆ. ತರುತ್ತಾಳೆ ಜೊತೆಗೆ ಲಟ್ಟಣಿಗೆ, ಹುಡುಗಿ ತರುತ್ತಾಳೆ ಜೊತೆಗೆ ಲಟ್ಟಣಿಗೆ ಅಂದು ಕೂಡಲೇ ಎಲ್ಲರೂ ನೆಗಾಡಿದರು. ಯಾಕೆಂದರೆ ಉಚಿತ ಕೊಡುಗೆ ಅವಳಿಗೆ ಲಟ್ಟಣಿಗೆ, ಹುಡುಗಿಯ ಜೊತೆ ಬರುವಂಥದ್ದು ಲಟ್ಟಣಿಗೆ. ಹಾಗೆ ಇನ್ನೊಂದು ಕವನ. ಹನಿಗವನ ಕೇಳಲೆಂದು ಹೊಡೆದಾಡಿಕೊಂಡು ಬಂದು, ಹನಿಗವನ ಕೇಳಲೆಂದು ಹೊಡೆದಾಡಿಕೊಂಡು ಬಂದು ಎದುರು ಸಾಲಿನಲ್ಲಿ ಕುಳಿತಳು ಸಿಂಧು, ಎದುರು ಸಾಲಿನಲ್ಲಿ ಕುಳಿತಳು ಸಿಂಧು. ತಲೆ ಮುಖದ ತುಂಬಾ ಬಿತ್ತು ಕವಿಯ ಹನಿ ಹನಿ ಸಿಂಧು, ತಲೆ ಮುಖದ ತುಂಬಾ ಬಿತ್ತು ಕವಿಯ ಬಾಯಿಂದ ಹನಿ ಹನಿ ಸಿಂಧು. ಇನ್ನೊಂದು. ಉಳ್ಳವರು ಶಿವಾಲಯ ಮಾಡುವರಯ್ಯ, ಉಳ್ಳವರು ಶಿವಾಲಯ ಮಾಡುವರಯ್ಯ, ಉಳ್ಳವರು ಉಳ್ಳಾಗಡ್ಡಿ ಕೊಳ್ಳುವರಯ್ಯ, ಉಳ್ಳವರು ಉಳ್ಳಾಗಡ್ಡಿ ಕೊಳ್ಳುವರಯ್ಯ, ನಾನೆಂತು ಕೊಳ್ಳಲಿ ಬಡವನಯ್ಯ, ನಾನೆಂತು ಕೊಳ್ಳಲಿ ಬಡವನಯ್ಯ. ಅನಂತರ ಈ ಆನ್ಲೈನ್ ಕ್ಲಾಸಿನ ಬಗ್ಗೆ ಒಂದು ಸಣ್ಣ ಕವನ ಹೇಳಿದೆ. ಆನ್ಲೈನ್ನಲ್ಲಿ ಕಲಿಸುತ್ತಿದ್ದಾರೆ, ಆನ್ಲೈನ್ನಲ್ಲಿ ಕಲಿಸುತ್ತಿದ್ದಾರೆ ಕೊಬ್ಬು ಕರಗಿಸುವುದು ಹೇಗೆಂದು, ಆನ್ಲೈನ್ನಲ್ಲಿ ಕಲಿಸುತ್ತಿದ್ದಾರೆ ಕೊಬ್ಬು ಕರಗಿಸುವುದು ಹೇಗೆಂದು. ಮೊಬೈಲ್ ಆನ್ ಮಾಡಿ ಕುಳಿತು, ಮೊಬೈಲ್ ಆನ್ ಮಾಡಿ ಕುಳಿತು ಆಮ್ಲೆಟ್ ತಿಂದರೆ ಕೊಬ್ಬು ಕರಗುವುದೇ ಕೊಬ್ಬು, ಮೊಬೈಲ್ ಆನ್ ಮಾಡಿ ಕುಳಿತು ಆಮ್ಲೆಟ್ ತಿಂದರೆ ಕರಗುವುದೇ ಕೊಬ್ಬು. ಹೀಗೆ ಒಂದು 4 ಚುಟುಕ ಕವನ, ಸಣ್ಣ ಕವನಗಳನ್ನು ನಾನು ಕೂಡ ಕುಟುಕಿ ನನ್ನ ಅಧ್ಯಕ್ಷಗಿರಿಯಲ್ಲಿ ಭಾಷಣವನ್ನು ಮುಗಿಸಿದೆ. ಆದರೆ ಮತ್ತೆ ಭಾಷಣದ ಬಗ್ಗೆ ಅಲ್ಲಿಯ ಒಂದು 6 ಜನ ನನ್ನನ್ನು ಹೊರತುಪಡಿಸಿ 6 ಜನ ಕವನಗಳನ್ನು ಓದಿದ್ರು. ಅವ್ರ ಬಗ್ಗೆ ಏನಾದರೂ ಹೇಳಬೇಕಲ್ವಾ, ಅದಕ್ಕೆ ನಾನು ಹೇಳಿದೆ. ನನ್ನ ಪಕ್ಕದಲ್ಲಿದ್ದವರು ಅವರು ಇವರು ಹಾಡಿದ ಎಲ್ಲ ಕವನಗಳನ್ನು ಹೇಳಿ, ಈ ಕವನಗಳು ಯಾವ ರೀತಿ ಇರಬೇಕು ಅಂತ ಹೇಳಿದರೆ, ಓದಿದವನು ಓದಿದ್ದನ್ನು ಕೇಳಿದವರಿಗೆ ಮನಸ್ಸಿಗೆ ಮುದ ನೀಡಬೇಕು. ಸಾಹಿತ್ಯ ಯಾವತ್ತೂ ಕೂಡ ಸಹಿತವಾಗಿರಬೇಕು, ಮೆದುವಾಗಿರಬೇಕು, ಮಾತು ಮೃದುವಾಗಿರಬೇಕು, ಧ್ವನಿ. ಅಂತಹ ಕವನಗಳು ಬೇಕು, ಹಾಡುವಂತಹ ಕವನಗಳು ಬೇಕು. ಬರೇ ಒಂದು ವಾಚಿಸುವಂಥದ್ದಲ್ಲ, ಹಾಡುವಂತಹ ಕವನಗಳಿದ್ದರೆ ಅದು ಮನೆ ಮಂದಿಯ ಮನ ಮುಟ್ತದೆ ಅಂತ ಹೇಳಿ ಅಲ್ವಾ ಅಂತ ಕೇಳಿದೆ. ಅವರೆಲ್ಲರೂ ಚಪ್ಪಾಳೆ ತಟ್ಟಿದರು. ನಾನು ಕೂಡ ಅವರೆಲ್ಲರಿಗೂ 2 ಕೈ ಜೋಡಿಸಿ ವಂದನೆ ಹೇಳಿ ನನ್ನ ಅಧ್ಯಕ್ಷರಿ ಭಾಷಣ ಮುಗಿಸಿದೆ ಮಾರಾಯರೇ. ನಮಸ್ಕಾರ.